ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು KE ಅವರು ನಡೆಸುವ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಾದ FDA SDA ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರನ್ನು ಡಿಸ್ಕಷನ್ ಮಾಡೋಣ. ಇದನ್ನು ಮುಂದೇನೂ ಕೇಳಿದ್ದಾರೆ, ಮತ್ತೇನು ಕೇಳ್ತಾರೆ ನೋಡಿ ಫ್ರೆಂಡ್ಸ್. ಇದು ತುಂಬ ಇಂಪಾರ್ಟೆಂಟು. ಇದನ್ನು ಒಂದು ಸತಿ ಅಲ್ಲ ಮತ್ತೊಂದು ಸತಿ ಕೇಳಿ ನಿಮ್ಗೆ ತಲೆಯಲ್ಲಿ ಉಳಿಯುತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಕ್ವಶನ್ ಆನ್ಸರ್ನ ಡಿಸ್ಕಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಸೂಚನೆನ ನಿಮ್ಗೆ ಇದೇ ಥರ ಕೊಟ್ಟಿರ್ತಾರೆ, ಸೂಚನೆ ಅಂತ ಕೊಟ್ಟಿರ್ತಾರೆ ಫಸ್ಟ್. ನೆಕ್ಸ್ಟು ಹೆಂಗೆ ಬರುತ್ತೆ ಕ್ವಶನ್ ಅಂತ ಕೊಟ್ಟಿರ್ತಾರೆ. ಓಕೆನಾ? ಸೂಚನೆನ ನೋಡಿಕೊಂಡು ನೆಕ್ಸ್ಟ್ ಕ್ವಶನ್ನ ನೀವು ಅಟೆಂಡ್ ಮಾಡಬೇಕಿರುತ್ತೆ. ಗೆರೆ ಎಳೆದ ಭಾಗದಲ್ಲಿ ತಪ್ಪಿದೆ, ಅದಕ್ಕೆ ಸರಿ ಉತ್ತರವನ್ನು ಕೆಳಗೆ ಕೊಟ್ಟಿರುವುಗಳಿಂದ ಗುರುತಿಸಿ. ಇಲ್ಲಿ ಗೆರೆ ಎಳೆದಿರ್ತಾರಲ್ಲ ಈ ಭಾಗ, ಇದು ತಪ್ಪಾಗಿದೆ. ಇಲ್ಲಿ 4 ಆಪ್ಷನ್ ಇದ್ದಾವಲ್ಲ, ಅದರೊಳಗೆ ಸರಿಯಾದ ಉತ್ತರವನ್ನು ಗುರುತು ಮಾಡಬೇಕು. ಓಕೆ. ರನ್ನನು ವಿಕ್ರಮಾರ್ಜುನ ವಿಜಯ ಎಂಬ ಕಾವ್ಯವನ್ನು ರಚಿಸಿದ್ದಾನೆ. ರನ್ನಂದು ವಿಕ್ರಮಾರ್ಜುನ ವಿಜಯ ಎಂಬ ಕಾವ್ಯವನ್ನು ರಚಿಸಿದ್ದಾನೆ. ವಿಕ್ರಮಾರ್ಜುನ ವಿಜಯ ಸರಿನಾ ತಪ್ಪಾ ಎಂಬುದು ಇಲ್ಲಿ 4 ಆಪ್ಷನ್ಸ್ ಒಳಗೆ ಅದು ತಪ್ಪಾದ. ಇದು ಸರಿಯಾಗಿರೋ ಉತ್ತರನ ಹುಡುಕ್ರಿ ಅಂತ. ಒಂದನೇದು ಶಾಂತಿ ಪುರಾಣ, ಭರತೇಶ ವೈಭವ, ಸಾಹಸ ಭೀಮ ವಿಜಯಂ, ವರ್ಧಮಾನ ಪುರಾಣ. ಸಾಹಸ ಭೀಮ ವಿಜಯಂ ಎಂಬುದು ಸರಿಯಾದ ಉತ್ತರ. ರನ್ನಂದು ಯಾವುದಪ್ಪ ಅಂದರೆ ಸಾಹಸ ಭೀಮ ವಿಜಯಂ ಎಂಬುದು ಸರಿಯಾದ ಉತ್ತರ. ಮತ್ತು ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ಅಕ್ರೂರ ಚರಿತ ಕಾವ್ಯವನ್ನು ಬರೆದವನು ಕವಿಕಾಮ. ಅಕ್ರೂರ ಚರಿತ ಕಾವ್ಯವನ್ನು ಬರೆದವನು ಕವಿಕಾಮ. ನೋಡಿ ಫ್ರೆಂಡ್ಸ್, ಇದಕ್ಕೆ ಆನ್ಸರು ಆಪ್ಷನ್ ಎ ಜಗನ್ನಾಥದಾಸ, ಆಪ್ಷನ್ ಬಿ ಸೋಮನಾಥ ಕವಿ, ಆಪ್ಷನ್ 3 ಕನಕದಾಸ, ಆಪ್ಷನ್ 4 ಭಾಸ್ಕರ ರವಿ, ಆಪ್ಷನ್ 2 ನೋಡಿ ಫ್ರೆಂಡ್ಸ್ ಸೋಮನಾಥ ಕವಿ. ಅಕ್ರೂರ ಚರಿತ ಕಾವ್ಯವನ್ನು ಬರೆದವನು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ಮಾತೆಂಬುದು ಜ್ಯೋತಿರ್ಲಿಂಗ, ಇದು ಸಿದ್ಧರಾಮನ ವಚನದ ಒಂದು ಸಾಲು. ಓಕೆ, ಇದು ಸಿದ್ಧರಾಮನ ವಚನದ ಸಾಲ ಇಲ್ಲ ಬೇರೆ ಯಾರ್ದಾದ್ರು ಅಂತ ನೋಡಿ. ಅಂಬಿಗರ ಚೌಡಯ್ಯ, ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು. ಆಪ್ಷನ್ ನೋಡಿ ಫ್ರೆಂಡ್ಸ್, ಅಲ್ಲಮಪ್ರಭು. ಮಾತೆಂಬುದು ಜ್ಯೋತಿರ್ಲಿಂಗ, ಇದು ಅಲ್ಲಮಪ್ರಭು ಅವ್ರದ್ದು ವಚನದ ಸಾಲು. ಇಲ್ಲ ಅಂತಂದ್ರೆ ಮಾತೆಂಬುದು ಜ್ಯೋತಿರ್ಲಿಂಗ ಇದು ಯಾರ ವಚನದಲ್ಲಿ ಬಳಸಲಾಗಿದೆ ಎಂದನ್ನು ಕ್ವಶನ್ ಕೇಳ್ಬೋದು. ಅದಕ್ಕೆ ಆನ್ಸರ್ ನೋಡಿ ಫ್ರೆಂಡ್ಸ್, ಅಲ್ಲಮಪ್ರಭು. ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ನಿರಂಜನರು ನವ್ಯ ಸಾಹಿತ್ಯ ಮಾರ್ಗದ ಪ್ರವರ್ತಕರು. ಆಪ್ಷನ್ಸ್: ಆಪ್ಷನ್ ಎ ನವೋದಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯ. ನಿರಂಜನರು ಯಾವ ಸಾಹಿತ್ಯದ ಮಾರ್ಗದ ಪ್ರವರ್ತಕರು? ನವೋದಯ ಸಾಹಿತ್ಯ, ಬಂಡ ಸಾಹಿತ್ಯ, ದಲಿತ ಸಾಹಿತ್ಯ ಅಂತ ಬರ್ತಾ ಅದರೊಳಗೆ ನಿರಂಜನರು ಯಾವ ಸಾಹಿತ್ಯದ ಪ್ರವರ್ತಕರು ಅಂತಂದರೆ ಪ್ರಗತಿಶೀಲ ಸಾಹಿತ್ಯದ ಪ್ರವರ್ತಕರು ಯಾರಂದ್ರೆ ನಿರಂಜನರು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ಸಾವಿರಾರು ನದಿಗಳು ಕವಿತೆಯನ್ನು ಬರೆದವರು ಡಾಕ್ಟರ್ ಅರವಿಂದ್ ಮಾಲಗತ್ತಿ. ಇದು ತಪ್ಪಾಗಿದೆ. ಕರೆಕ್ಟು. ಸಾವಿರಾರು ಕವಿತೆಯನ್ನು ಅರವಿಂದ್ ಮಾಲಗತ್ತಿಯವರ ಕವಿತೆ ಯಾವುದಂತ ಇಲ್ಲಿ ನೋಡಬೇಕು. ಡಾಕ್ಟರ್ ಚನ್ನವೀರ ಮಲ್ಲಿಕ ಅಲ್ಲ. ಓಕೆ, ಸಾವಿರಾರು ನದಿಗಳ ಸಾಲು ಕವಿತೆಯನ್ನು ಬರೆದರು ಡಾಕ್ಟರ್ ಅರವಿಂದ್ ಮಾಲಗತ್ತಿ. ಇದು ಸಾವಿರಾರು ಸಾಲುಗಳು ಯಾರ್ದು ಅಂತ ನೋಡಬೇಕು. ಡಾಕ್ಟರ್ ಚನ್ನಣ್ಣ ಮಲ್ಲಿಕಾರ, ಡಾಕ್ಟರ್ ಸಿದ್ಧಲಿಂಗಯ್ಯ ಪಟ್ಟಣಶೆಟ್ಟಿ, ಡಾಕ್ಟರ್ ಸಿದ್ಧಲಿಂಗಯ್ಯ, ಡಾಕ್ಟರ್ ಆರ್ ನಾಗರಾಜ್. ಉತ್ತರ ನೋಡಿ ಫ್ರೆಂಡ್ಸ್ ಯಾವುದಪ್ಪ ಅಂತಂದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯ. ಇದಕ್ಕೆ ಆಪ್ಷನ್ 3 ಆನ್ಸರ್. 50 ಕ್ವಶನ್ ನೋಡಿ ಫ್ರೆಂಡ್. ದ್ರಾವಿಡ ಭಾಷೆಗಳಲ್ಲಿನ ಮೊಟ್ಟ ಮೊದಲಾದ ವ್ಯಾಕರಣ ತಿರುಕುರಳ್. ದ್ರಾವಿಡ ಭಾಷೆಗಳಲ್ಲಿನ ಮೊಟ್ಟ ಮೊದಲಾದ ವ್ಯಾಕರಣ ತಿರುಕುರಳ್ ತೊಲ್ಕಾಪ್ಪಿಯಂ. ಯಾವುದು?
ಪಿ ಎಮ್ ಎಂಬುದು. ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್. 51. ಮುದ್ದಣ್ಣನು ಕೃತಿಯನ್ನು ರಚಿಸಿದ್ದಾನೆ. ಮುದ್ದಣ್ಣನು ಡ್ಯಾಶ್ ಕೃತಿಯನ್ನು ರಚಿಸಿದ್ದಾನೆ. ಇಲ್ಲಿ ಡ್ಯಾಶ್ ಬರಬೇಕು. ಮುದ್ದಣ್ಣ ಯಾವ ಕೃತಿಯನ್ನು ರಚಿಸಿದ್ದಾನೆ? ಶ್ರೀರಾಮಾಯಣ ದರ್ಶನಂ, ಅದ್ಭುತ ರಾಮಾಯಣ, ಶ್ರೀರಾಮಾಯಣಂ ಅನ್ವೇಷಣಂ, ಪಾದು ಪಟ್ಟಾಭಿಷೇಕಂ. ಆಪ್ಷನ್ 4ರಲ್ಲಿ ಉತ್ತರ ನೋಡಿ ಫ್ರೆಂಡ್ಸ್. ಮುದ್ದಣ್ಣನವರ ಕೃತಿ ಅದ್ಭುತ ರಾಮಾಯಣಂ. ವಡ್ಡಾರಾಧನೆ ಕಾವ್ಯದ ರಚನಾಕಾರ. ವಡ್ಡಾರಾಧನೆ ಕಾವ್ಯದ ರಚನಾಕಾರ ಇದು ಭಾಳ ಸತಿ ಕ್ವಶನ್ ಆಗಿದೆ ನೋಡಿ ಫ್ರೆಂಡ್ಸ್. ವಡ್ಡಾರಾಧನೆ ಕಾವ್ಯದ ರಚನಾಕಾರರು ಯಾರಂತ? ಶಿವಕೋಟ್ಯಾಚಾರ್ಯರು, ಬ್ರಾಜಿಷ್ಣು, ರೇವಕೋಟಾಚಾರ್ಯರು, ಶಿವರೇವಾಚವರ್ಮ. ಆನ್ಸರ್ ನೋಡಿ ಫ್ರೆಂಡ್ಸ್, ಶಿವಕೋಟ್ಯಾಚಾರ್ಯರು. ವಡ್ಡಾರಾಧನೆ ಕೃತಿಯ ಕರ್ತರು ಶಿವರೇವಾಚಾರ್ಯರು. ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರದ ಸಂಪಾದಕರು. ಇದು ನೋಡಿ ಫ್ರೆಂಡ್ಸ್, ಮೊನ್ನೆ FDA ಅಲ್ಲಿ ಕ್ವಶನ್ ಆಗಿತ್ತು. SDA UK ಇದರಲ್ಲ, ಅವಾಗ ಕ್ವಶನ್ ಆಗಿತ್ತು. ಇದಕ್ಕೆ ನೋಡಿ ಫ್ರೆಂಡ್ಸ್, ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಮೋಗ್ಲಿಗ್. ಆನ್ಸರ್ ಆಪ್ಷನ್ 3 ನೋಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ನು. 1915ರಲ್ಲಿ ಪ್ರಕಟವಾದ ಎ ಹಿಸ್ಟರಿ ಆಫ್ ಕೆನರಿಸ್ ಲಿಟರೇಚರ್ ಎಂಬ ಇಂಗ್ಲಿಷ್ ಗ್ರಂಥದ ಕರ್ತೃ, ಸಾಹಿತ್ಯ ರಚಕ ಯಾರು ಅಂತ? EP ರೈಸ್ ಅವರು. ಆನ್ಸರ್ ನೋಡಿ 15. ಬ್ರೋಹು. ಈ ಭಾಷೆಯು ಭಾಷಾ ವರ್ಗಕ್ಕೆ ಸೇರಿದ ಭಾಷೆಯಾಗಿದೆ. ಬ್ರಾಹೋ ಭಾಷೆ ಇದು ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆಯಾಗಿದೆ. ಓಕೆ ಫ್ರೆಂಡ್ಸ್, ಕ್ವಶನ್ ಆನ್ಸರ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು.